ಈ ದಾವಣಗೆರೆ ನೆಲ ಇದೆಯಲ್ಲ ಅದೊಂಥರ ರಾಜಕೀಯ ಪಕ್ಷಗಳಿಗೆ ಒಂಥರ ಎನರ್ಜಿ ಬೂಸ್ಟರ್ ಲ್ಯಾಂಡ್ ಥರ ಅದು. ಎಷ್ಟೋ ರಾಜಕೀಯ ಪಕ್ಷಗಳಿಗೆ ದಾವಣಗೆರೆಯಿಂದ ಒಂದು ಸಮಾವೇಶವನ್ನು ಶುರು ಮಾಡಿದ್ರೆ, ಒಂದು ಅಭಿಯಾನವನ್ನು ಶುರು ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಜಯ ಸಿಕ್ಕೇ ಸಿಗುತ್ತೆ. ಅದು ಒಂದು ರೀತಿಯಲ್ಲಿ ಕಾಡುಗಿಚ್ಚಿನ ಥರ ವ್ಯಾಪಿಸುತ್ತೆ ಎಲ್ಲ ಕಡೆಗಳಲ್ಲಿಯೂ ಕೂಡ. ಅಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗ್ತೀವಿ ಅಂತ ನಂಬಿಕೆ ಇದೆ. ಇದಕ್ಕೆ ಈ ಕರ್ನಾಟಕ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿಯೂ ಕೂಡ ಸಿದ್ದರಾಮಯ್ಯ ಅವರ ಬರ್ತ್ಡೇ ಅಲ್ಲೇ ಆಗಿತ್ತು. ದಾವಣಗೆರೆ ಶುರು ಮಾಡಿಕೊಂಡಿದ್ದರು. 10-15 ಲಕ್ಷ ಜನ, 14 ಲಕ್ಷ ಜನ ಕಾರ್ಯಕರ್ತರೆಲ್ಲ ಸೇರಿದ್ರು. ದೊಡ್ಡ ಸಕ್ಸಸ್ ಆಯಿತು. ಆನಂತರದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಕೂಡ ಬಂತು. ಅದೇ ರೀತಿಯಲ್ಲಿ ಇದೀಗ BS ಯಡಿಯೂರಪ್ಪನವರ ಬರ್ತ್ಡೇ ಇದೆಯಲ್ಲ, ಈ ಬರ್ತ್ಡೇಯನ್ನು ದಾವಣಗೆರೆಯಲ್ಲಿ ಮಾಡಿಬಿಟ್ರೆ ಹೇಗೆ ಅಂಥೇಳಿ BY ವಿಜಯೇಂದ್ರ ಅವರಿಗೆ ಒಂದು ಪ್ಲ್ಯಾನ್ ಬಂದಿದೆ. ದಾವಣಗೆರೆಯಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಬರ್ತ್ಡೇ ಹುಟ್ಟುಹಬ್ಬವನ್ನು ಆಚರಿಸಿದ್ರೆ ಹೇಗೆ ಅಂಥೇಳಿ ಈ ಸಮಾವೇಶಕ್ಕೆ ಒಂದು ಕಡೆ ಸಿದ್ಧತೆ, ಚಿಂತನೆ, ಆಯೋಜನೆ ಏನೇನು ಮಾಡಬೇಕು ಅಂಥೇಳಿ ಎಲ್ಲವನ್ನೂ ಕೂಡ ಒಂದು ಕಡೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇದರ ಮಧ್ಯೆನೇ BJP ಶಾಸಕ ಯತ್ನಾಳರು ಒಂದು ಮುನಿಸು ತೋರಿಸಿದ್ದಾರೆ. ಇಲ್ಲಿ ದಾವಣಗೆರೆಯ ಯಡಿಯೂರಪ್ಪನವರ ಬರ್ತ್ಡೇ ನೆಪದ ಸಮಾವೇಶ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಗುಡುಗಿದ್ದಾರೆ ಅವರು. ಹುಟ್ಟುಹಬ್ಬ, ಯಡಿಯೂರಪ್ಪನವ್ರ ಹುಟ್ಟುಹಬ್ಬವನ್ನು ಅವ್ರ ಮನೇಲಿ ಮಾಡ್ಕೊಳ್ಳಿ, ಇದೇನಿದು? ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು BS ಯಡಿಯೂರಪ್ಪನವರು ಅವ್ರ ಮನೆಯಲ್ಲೇ ಮಾಡ್ಕೊಳ್ಳಿ. ನಾವು ಈ ಜನ್ಮದಿನ ಪುಣ್ಯತಿಥಿ ಆಚರಣೆ ಮಾಡ್ತಕ್ಕಂಥ ಕಾರ್ಯಕರ್ತರೇ ಅಲ್ಲ. ಏನು ಬರ್ತ್ಡೇ ಮಾಡೋದೇ ನಮ್ಮ ಕೆಲಸನ? ಪುಣ್ಯತಿಥಿ ಆಚರಣೆ ಮಾಡೋದು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಅದನ್ನು ನಾವು ಜನ್ಮದಿನವನ್ನು ಆಚರಿಸಲ್ಲ, ಪುಣ್ಯತಿಥಿಯನ್ನು ಆಚರಿಸಲ್ಲ. ಆ ತರಹದ ಕಾರ್ಯಕರ್ತರು ನಾವು ಅಲ್ಲವೇ ಅಲ್ಲ. ನನ್ನ ಸ್ವಂತ ಹುಟ್ಟುಹಬ್ಬನೇ ಮಾಡ್ಕೊಳ್ಳಲ್ಲ ರೀ. ಇದು ಯಾವುದ್ರಿ ಇದು? ಯಡಿಯೂರಪ್ಪನವ್ರ ಹುಟ್ಟುಹಬ್ಬ ಅಂತೆ, ದಾವಣಗೆರೆ ಸಮಾವೇಶ ಅಂತೆ, ಏನಿದೆಲ್ಲ ಅಂತ ಒಂದು ಕಡೆ ಯತ್ನಾಳರು ಮಾತಾಡಿದ್ದಾರೆ. ಇನ್ನೊಂದು ಕಡೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಇದ್ರ ಬಗ್ಗೆನೇ ವಾಗ್ದಾಳಿ ಮಾಡಿದ್ದಾರೆ. ದಾವಣಗೆರೆಯಲ್ಲಿ BSY ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒಂದು ಕಡೆ ಮುಂದಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ನಾವು ಯಾರ್ದು ಜನ್ಮ ಹುಟ್ಟುಹಬ್ಬ ಆಚರಣೆ ಮಾಡೋದು, ಪುಣ್ಯತಿಥಿ ಮಾಡುವ ಕಾರ್ಯಕರ್ತರಲ್ಲ. ನಾವು ಹುಟ್ಟುಹಬ್ಬ ಅವ್ರವ್ರ ಮನ್ಯಾಗ ಮಾಡ್ಕೊಳ್ಳಿ. ನನ್ನ ಸ್ವಂತ ಹುಟ್ಟುಹಬ್ಬನೇ ಮಾಡ್ಕೋದಿಲ್ಲ. ಇಲ್ಲೇ ಇದ್ದೆ 13ನೇ ತಾರೀಕು ಮುಂಜಾನೆ 10ಕ್ಕೆ ಸದನದಾಗ ಹೋದವ. 8:30 ನಾನು ಊರಿಗೆ ಹೋಗೀನಿ. ಅಲ್ಲಿ ಯಾರೋ ಪಾಪ ಬಂದು ಹಾರ ಹಾಕಿದ್ರೆ ಹಾಕ್ಸೊಣ್ಣೆ. ಈ ಹುಟ್ಟುಹಬ್ಬ ಮಾಡ್ಕೋದು ಭಾರಿ ಪರಿಣಾಮ ಆಗ್ತೈತಿ. ನಾಳೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಏನು ನಾವು ವಕಫ್ ಸಲಾಗಿ ಹೋರಾಟ ಮಾಡ್ತೀವಿ. ವಕಫ್ ಸಂಪೂರ್ಣ ದೇಶನ ಕಿತ್ತಿ ಹಾಕ್ಬೇಕಂತ ದೊಡ್ಡ ಸಮಾವೇಶ ನಾವು ದಾವಣಗೆರೆಗೆ ಮಾಡ್ತೀವಿ. ಅವ್ರದ್ದು ಮುಗಿದು ಒಂದು ವಾರನಾಗ ಮಾಡ್ತೀವಿ. ನಮ್ಮ ಶಕ್ತಿ ಏನು ಅನ್ನೋದು ಅವ್ರಿಗೆ ತೋರಿಸ್ತೀವಿ. ಜನಶಕ್ತಿ ನಮ್ಮದು. ಜನಪರ ಹೋರಾಟ, ಹುಟ್ಟುಹಬ್ಬದ ಹೋರಾಟ, ಪುಣ್ಯತಿಥಿ ಹೋರಾಟ ಅಲ್ಲ. ನಾವೇನೂ ಹೇಳೋದಿಲ್ಲರಪ್ಪ, ಆಂತರಿಕ ಸಮಸ್ಯೆಗಳ ಬಗ್ಗೆ ಹೇಳೋದಿಲ್ಲ. ಈಗ ಯಡಿಯೂರಪ್ಪನವ್ರು ಏನು ನಡೆಸ್ಯಾರ ಅನ್ನೋದು ನಿಮ್ಗೆ ಮಾಹಿತಿ ಕೊಟ್ಟೆ. ಅವ್ರು ಇಲ್ಲ ನಾ ಮಾಜಿ ಶಾಸಕರು ಮಾತಾಡಿಲ್ಲ ಅಂತ ನಾನು ಹೇಳಿಕೆಗೆ ಪ್ರತಿಕ್ರಿಯೆ ಕೊಡಲಿ, ಅಲ್ಲಿಂದ ಉತ್ತರ ಕೊಡ್ತೇನೆ. ನಮ್ಮದು ವಕಫ್ ಹೋರಾಟ ಅಟ್ಟೆ ಐತಿ. ನಾವು ಯಾರ್ದು ಜನ್ಮ ಹುಟ್ಟುಹಬ್ಬ ಆಚರಣೆ ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ನಾವು ವಕ್ಫ್ ಬಗ್ಗೆ ಜನರ ಭಾವನೆ ತಿಳ್ಕೊಂಡು ಅವರ ತ್ರಾಸ ಏನಿದೆ, ಅವರ ಮಠ ಮಂದಿರ, ರೈತರ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ರಾಜ್ಯ ಸುತ್ತಾಕಿ ಒಂದು ದೊಡ್ಡ ಸಮಾವೇಶ ದಾವಣಗೆರೆ ಮಾಡ್ತೀವಿ ನಾವು. ಇಷ್ಟು ಈಗಾಗಲೇ ಅಲ್ಲ ಪಕ್ಷ ನೀನು ನಮ್ಮ ಬ್ಯಾನರ್ ನೋಡಿರ್ಬೋದಲ್ಲ. ನಮ್ಮ ಬ್ಯಾನರ್ ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ಲೆ ಕರ್ನಾಟಕ ಮಾಡುತ್ತೆ ನಾವು ಅಷ್ಟೇ. ಅಲ್ಲ, ಬೆಳಗ್ಗೆ ಚಂದ್ರಪ್ಪ ಅವರು ಬಂದಿದ್ದಾರೆ, ಕುಮಾರಮಂಗಲಪ್ಪ ಅವರು ಕೂಡ ಅವರೇ. ಅದೇ 2ನೇ ಹಂತದ ಪ್ರಾರಂಭ ಮಾಡಲಿಕ್ಕೆ ಈಗ ನಾವು ವೆಲ್ಕಮ್ ಹೋಟೆಲ್ ಊಟ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು 26 ಟೆಂಟೇಟಿವ್ ಫಿಕ್ಸ್ ಆಗ್ಬೋದು. ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ನಾವು